ಇನ್ನು ಕುಂಭಮೇಳದಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಲಾಗಿತ್ತು. ಬಜೆಟ್ ಕೂಡ ತುಂಬಾ ದೊಡ್ಡದಾಗಿತ್ತು. ಆದರೆ ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸೋದಕ್ಕೆ ಏನು ಕಾರಣ ಆಯಿತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಕುಂಭಮೇಳದ ಅಚ್ಚುಕಟ್ಟಿನ ವ್ಯವಸ್ಥೆಯ ನಡುವೆಯೂ ಕೂಡ ಈ ದುರಂತ ನಡೆದಿದ್ದಾದರೂ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಇವತ್ತು ಕಾಡ್ತಾ ಇದೆ. ಯಾಕಂದರೆ ಇವತ್ತು ಇಡೀ ದೇಶ ಒಂದೆಡೆ ಕೋಟಿ ಕೋಟಿ ಜನ ಪವಿತ್ರ ಸ್ನಾನ ಮಾಡ್ತಾ ಇರಬೇಕಾದ್ರೆ ಇದೇ ಪವಿತ್ರ ಸ್ನಾನದ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ದುಃಖದ ಮಡುವಿನಲ್ಲಿತ್ತು. 45 ದಿನಗಳ ಕಾಲ ನಡೆಯುವಂತಹ ಹಬ್ಬಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ಇತ್ತು. ಯಾಕಂದರೆ ತಿಂಗಳಾನುಗಟ್ಟಲೆ ಕಳೆದ 6 ತಿಂಗಳಿನಿಂದ ನಾವು ಕಾರ್ಯಗಳನ್ನು ನೋಡ್ತಾ ಇದ್ವಿ. ಆದರೂ ಕೂಡ ಕಾಲ್ತುಳಿತ ಆಗೋಯಿತು. ಅಮೃತ ಸ್ನಾನಕ್ಕೆ ಇರುವಂತಹ ಹೆಚ್ಚಿನ ಫ್ಯಾಂಟೂನ್ ಸೇತುವೆಗಳನ್ನು ಮುಚ್ಚಲಾಗಿತ್ತು. ಕೋಟಿಗಟ್ಟಲೆ ಜನ ಆಗಮಿಸ್ತಾ ಇರೋದ್ರಿಂದಾಗಿ ಕ್ಷಣದಿಂದ ಕ್ಷಣಕ್ಕೆ ಭಕ್ತರ ದಟ್ಟಣೆ ಕೂಡ ಹೆಚ್ಚಳವಾಗ್ತಾ ಹೋಯಿತು. ಬ್ಯಾರಿಕೇಡ್ಗಳಲ್ಲಿ ಭಕ್ತರು ಸಿಲುಕಿಕೊಂಡಿದ್ದನ್ನು ನೋಡಿ ಕಾಲ್ತುಳಿತ ಆಯಿತು ಅನ್ನುವಂತಹ ಒಂದು ವದಂತಿ ಹರಡುತ್ತೆ. ಇಲ್ಲಿ ಒಂದು ವದಂತಿನೇ ಇದಕ್ಕೆಲ್ಲ ಕಾರಣ ಆಯಿತು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು, ಎಲ್ಲೆಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಇತ್ತು, ಆ ಜಾಗದಲ್ಲಿ ಅಧಿಕಾರಿಗಳು ಅಂದರೆ ಗೈಡ್ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಇರಲಿಲ್ವಾ? ಇಂತಹ ಒಂದು ಅನುಮಾನ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು. ಒಂದು ವದಂತಿ ಹರಡುತ್ತೆ. ಇದೇ ಒಂದು ವದಂತಿ ಕಾಲ್ತುಳಿತಕ್ಕೆ ಕಾರಣ ಆಗುತ್ತೆ. ಸಂಗಮದಲ್ಲಿ ಪ್ರವೇಶಕ್ಕೆ ಮಾತ್ರ ಒಂದೇ ಒಂದು ಮಾರ್ಗ ಇತ್ತು, ನಿರ್ಗಮನಕ್ಕೆ ಬೇರೆ ದಾರಿ ಇರಲಿಲ್ಲ. ಸ್ನಾನ ಮಾಡಿದವರು ಅದೇ ದಾರಿಯಲ್ಲಿ ವಾಪಸ್ ಆಗ್ತಾ ಇದ್ರು. ಅಂದರೆ ಸ್ನಾನ ಮಾಡಿಕೊಂಡು ಹೋಗೋದಕ್ಕೆ ಬೇರೆ ದಾರಿ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಏಕಾಏಕಿ ಆ ಸಂದರ್ಭದಲ್ಲಿ ನೂಕು ನುಗ್ಗಲಾಗುತ್ತೆ. ಕಾಲ್ತುಳಿತ ಸಂಭವಿಸಿದ್ರಿಂದಾಗಿ ಬೇರೆ ಕಡೆ ಹೋಗೋದಕ್ಕೆ ಜನರಿಗೆ ದಾರಿನೇ ಸಿಗಲಿಲ್ಲ. ಯಾಕಂದರೆ ಯಾವ ದಾರಿಯಿಂದ ಹೋಗ್ತಾ ಇದ್ದಾರೆ ಅದೇ ದಾರಿಯಿಂದ ಮತ್ತೊಂದು ಕಡೆಯಿಂದ ಬರ್ತಾ ಇದ್ದಾರೆ. ಹೀಗಾಗಿ ಜಾಗನೇ ಇರಲಿಲ್ಲ ಬೇರೆ ಕಡೆ ಹೋಗೋದಕ್ಕೆ. ಒಂದೇ ಕಡೆ ನಿಂತಿದ್ದಂತಹ ಲಕ್ಷಾಂತರ ಭಕ್ತರು ಒಬ್ಬರ ಮೇಲೊಬ್ಬರಂತೆ ಬಿದ್ದಿದ್ದು, ಜನ ಅಲ್ಲಿ ಉಸಿರಾಡೋದಕ್ಕೆ ಗಾಳಿಯೂ ಇಲ್ಲದೆ ಕಾಲಿನ ತುಳಿತಕ್ಕೆ ಸಿಲುಕಿ ಸಾಯೋದಕ್ಕೆ ಕಾರಣ ಆಯಿತು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ನಾವು ತನಿಖೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಏನು ಮಾಹಿತಿಗಳು ಹೊರಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ಕುಂಭಮೇಳದಲ್ಲಿ ಈ ರೀತಿಯಾದಂತಹ ಕರಾಳ ಘಟನೆಗಳು ನಡೆದಿರುವಂಥದ್ದು ಇದೇ ಮೊದಲೇನಲ್ಲ. 1954ರ ಮೊದಲು ಕುಂಭಮೇಳದಲ್ಲಿ ಘನಘೋರ ದುರಂತಗಳು ನಡೆದಿದ್ದಾವೆ. 1954ರ ಫೆಬ್ರವರಿ 3ರಂದು ಅಲಹಾಬಾದ್ ಅಂದರೆ ಈಗಿನ ಪ್ರಯಾಗರಾಜ್ ಏನಿದೆ ಅಲ್ಲಿ ಒಂದು ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಆನೆಯೊಂದು ನಿಯಂತ್ರಣ ತಪ್ಪಿದ್ರಿಂದಾಗಿ ಕಾಲ್ತುಳಿತ ಉಂಟಾಗಿ 800 ಮಂದಿ ಸಾವನ್ನಪ್ಪಿದ್ರು. ಇದು ಇಡೀ ದೇಶದ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಕಾಲ್ತುಳಿತ ಪ್ರಕರಣ ಅಂತ ಕೂಡ ಈವರೆಗೂ ಕೂಡ ನೆನಪಿಸಿಕೊಳ್ಳಲಾಗುತ್ತೆ. ಕೆಲವರು ಕಾಲ್ತುಳಿತದಿಂದ ಸಾವನ್ನಪ್ಪಿದ್ರೆ ಇನ್ನೂ ಕೆಲವರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. 800 ಜನ ಅತಿ ಹೆಚ್ಚಿನ ಒಂದು ಸಾವು ಅಂತ ಹೇಳಲಾಗುತ್ತೆ. 1986ರಲ್ಲಿ ಹರಿದ್ವಾರದಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಕನಿಷ್ಠ 200 ಜನ ದುರ್ಮರಣ ಹೊಂದಿದ್ರು. ಅಂದಿನ ಉತ್ತರ ಪ್ರದೇಶದ ಸಿಎಂ ವೀರ ಬಹದ್ದೂರ್ ಸಿಂಗ್ ಬೆಂಬಲಿಗರ ಜೊತೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ, ಅಂದರೆ ರಾಜಕೀಯ ನಾಯಕರು ಬಂದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಬಂದಾಗ ಈ ದುರಂತ ಸಂಭವಿಸಿತ್ತು. ಅವತ್ತು ಸಾಮಾನ್ಯವಾಗಿ ಜನರನ್ನು ನದಿ ದಂಡೆಗೆ ಬಿಡದೆ ಇದ್ದಿದ್ದರಿಂದಾಗಿ ಹುಚ್ಚೆದ್ದು ಜನ ಈ ಒಂದು ದುರಂತ ಸಂಭವಿಸಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. 2003ರಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗೋದಾವರಿ ಕುಂಭಮೇಳದಲ್ಲಿ ದುರಂತ ಸಂಭವಿಸುತ್ತೆ. ಆ ಕಾಲ್ತುಳಿತದಲ್ಲಿ 39 ಜನ ಸಾವನ್ನಪ್ಪಿದ್ರು. 100ಕ್ಕೂ ಹೆಚ್ಚು ಜನ ಯಾತ್ರಿಕರಿಗೆ ಗಾಯಗಳಾಗಿತ್ತು. 2010ರಲ್ಲಿ ಹರಿದ್ವಾರದ ರಾಯಲ್ ಸ್ನಾನದ ವೇಳೆ ಆ ಸಂದರ್ಭದಲ್ಲಿ ಏನು ಶಾಹಿ ಸ್ನಾನ ಅಂತ ಹೇಳಲಾಗುತ್ತೆ. ಆ ಶಾಹಿ ಸ್ನಾನದ ಸಂದರ್ಭದಲ್ಲಿ ಸಾಧುಗಳು ಭಕ್ತರ ಒಂದು ಘರ್ಷಣೆ ಆಗುತ್ತೆ. ಭೀತಿಗೊಂಡಂತಹ ಭಕ್ತರು ಓಡಿದ್ರಿಂದಾಗಿ ಕಾಲ್ತುಳಿತ ಸಂಭವಿಸುತ್ತೆ. 7 ಜನ ಸಾವನ್ನಪ್ಪಿದ್ರು, 15 ಮಂದಿ ಗಾಯಗೊಂಡಿದ್ರು. ಇನ್ನು ಫೆಬ್ರವರಿ 2013 ಫೆಬ್ರವರಿ 10ರಂದು ಅಲಹಾಬಾದ್ ರೈಲ್ವೆ ಸ್ಟೇಷನ್ನಲ್ಲಿ ಪಾದಚಾರಿ ಸೇತುವೆ ಕುಸಿತವಾಗಿತ್ತು. ಕುಂಭಮೇಳದ ವೇಳೆ ನಡೆದಂತಹ ದುರಂತದಲ್ಲಿ 42 ಜನ ಸಾವನ್ನಪ್ಪಿದ್ರು, 45 ಜನರಿಗೆ ಗಾಯಗಳಾಗಿತ್ತು. ಇನ್ನು 2025ರ ಜನವರಿ 29 ಅಂದರೆ ಈ ಬಾರಿ ನಡೆದಂತಹ ಒಂದು ಘಟನೆ ಬೆಳಗಿನ ಜಾವ 2:30 ವೇಳೆಯಲ್ಲಿ ಸ್ನಾನಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸುತ್ತೆ. 30ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ.